ಸೇಫ್ಟಿ ಶೂ ಹಂಗದಾವ್ರಿ. ಸೇಫ್ಟಿ ಶೂ ಹಂಗದಾವಿನ ಡ್ರೆಸ್ ಇಲ್ಲ, ಫ್ರೆಶ್ ಅಪ್ ಆಗಿಲ್ಲ, ಸ್ವಲ್ಪ ಲೇಟ್ ಆತ ಕಂಪ್ನಿಯಿಂದ ಬರೋದು. ಇವತ್ತಿನ ಜಾಬ್ ಅಪ್ಡೇಟ್ ಇಲ್ಲೇ ನಮ್ಮ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಬೇಲೂರು ಕೈಗಾರಿಕಾ ಪ್ರದೇಶದೊಳಗೆ 2 ಕಂಪನಿ ಹೈರಿಂಗ್ ಮಾಡತ್ತವ. ಅದ್ರ ಬಗ್ಗೆ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿರ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ಬರ್ರಿ. 2 hours later. ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದ್ದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಫ್ ವ್ಲಾಗ್ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ್ ಅಂತಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಪ್ರೈವೇಟ್ ಕಂಪನಿ ಜಾಬ್ ಅಪ್ಡೇಟ್ಗಳು ಯಾರು ರೇರ್ ವಿಡಿಯೋ ಮಾಡೋದು, ವಿಡಿಯೋ ಮಾಡೋ ಚಾಲೆಂಜ್ ನಾನು ಎತ್ಕೊಂಡೀನಿ. ಅದ್ರ ಸಂಬಂಧ ಪಟ್ ಅಂತಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೋರಿ. ಯಾಕಪ್ಪ ಅಂತಂದ್ರೆ ಲಿಮಿಟೆಡ್ ವೇಕೆನ್ಸಿ ಇರೋ ಜಾಬ್ ಅಪ್ಡೇಟ್ಗಳನ್ನ ಡೈರೆಕ್ಟ್ ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರ್ತೈತಿ. ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಮದು ಪ್ರೈವೇಟ್ ಕಂಪನಿ ಒಳಗೆ ಕೆಲಸ ಸಿಗ್ತೈತಿ. ನೋಡ್ರಿ, ಅಂಥದ್ದೇನು ನಾನು ಅರ್ನಿಂಗ್ ಮಾಡಿಲ್ಲ. ಯೂಟ್ಯೂಬ್ ಒಳಗೆ ವ್ಯೂಸ್ ಅಂತೂ ಭಾಳ ಕಡಿಮೆ ಅದಾವ. ಮತ್ತು ಹಂಗೆ ಜಾಬ್ ಅಪ್ಡೇಟ್ ಜೆನ್ಯೂನ್ ತೊಗೊಂಬಂದೇನಿ. ಎಲ್ಲ 100% ಕೆಲಸಕ್ಕೆ ಸೇರ್ಕೋಕತ್ತಾರ ಹೋಗಿ. ಅದ್ರ ಸಲುವಾಗಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ಸನ್ನು ಹೆಂಗಾರು ಮಾಡಿ ಪಡ್ಕೊಳ್ಬೇಕಾಗೈತೆ. ನಾನು ಯೂಟ್ಯೂಬ್ ಫ್ಯಾಮಿಲಿಗೆ ಸೇರಿಸ್ಬೇಕಾಗೈತಿ. ನಿಮಗೆ ಗೊತ್ತಿರೋರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡ್ರಿ, ಹೊಸ ಮನಿ ಎಂಟ್ರೆನ್ಸ್ ಹಿಂಗೈತಿ. ನಿನ್ನೆ ಶೋಕೇಶ್ ಕುಂಡ್ಸಿದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಇವೆಲ್ಲ ನಮಗೆ ಗೊತ್ತಿಲ್ಲ, ಹಳೆ ಮನೆಯೊಳಗೆ ಇದ್ದವ್ರೆ. ಇವೆಲ್ಲ ಪ್ರೇಮ್ ಗಿಫ್ಟ್ ಬಂದಿದ್ದು ನಮ್ಮ ದೊಡ್ಡವತ್ತ ಕೊಡ್ಸಿದಾಳೆ. ಮನಿದು ಹೋಗ್ಲಿ ಬಿಡ್ರಿ. ಈಗ ಜಾಬ್ ಅಪ್ಡೇಟಿಂದ ಜಾಬ್ ಅಪ್ಡೇಟ್ ಮಾಡಕ್ಕೆ ಬಂದೀನಿ. ಜಾಬ್ ಅಪ್ಡೇಟ ಕೊಡೋನು. ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಆಲ್ ಓವರ್ ಕರ್ನಾಟಕ ಪ್ರೈವೇಟ್ ಕಂಪನಿ ಒಳಗೆ ಎಲ್ಲೆಲ್ಲಿ ಕೆಲ್ಸಕ್ಕೆ ತೊಗೋತಾರಲ್ಲ, ಅದೊಂದು ಜಾಬ್ ಅಪ್ಡೇಟ ನಾನು ತೊಗೊಂಬರ್ತೇನೆ ಅಂತ ಹೇಳಿದ್ದೆ. ಹಂಗೆ ಇವಾಗ ಫೋಕಸ್ ಆನ್ ಬರೀ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಎಲ್ಲೆಲ್ಲಿ ಪ್ರೈವೇಟ್ ಕಂಪನಿ ಒಳಗೆ ಕೆಲಸ ತೊಗೋತಾರಲ್ಲ ಅಂಥವ್ರಿಗೆ ನಾನು ಕೆಲಸ ಕೊಡಿಸ್ಬೇಕಂತ ಚಾಲೆಂಜ್ ತೊಗೊಂಡೇನೆ. ಇದನ್ನು 100 days ಚಾಲೆಂಜ್ ಒಳಗೆ ಇವತ್ತಿನ ದಿನ ಬಂದ್ಬಿಟ್ಟು 14ನೇ ದಿನ. ಇವತ್ತಿನ ಜಾಬ್ ಅಪ್ಡೇಟ್ 2 ಅದಾವ. ಅದು ನಿಯರ್ ಬೈ ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ 2 ಕಂಪನಿಗಳು ಹೈರಿಂಗ್ ಮಾಡಕತ್ತಾವ. ಸ್ಯಾಲ್ರಿನೂ ಚಲೋ ಐತಿ. ಏನಪ್ಪ ಅಂತಂದ್ರೆ ಒಂದು ಕಂಪನಿ ಒಳಗೆ PUC ಎನಿ ಡಿಗ್ರಿ ಮತ್ತು ಒಳ್ಳೆ ಕಾಮರ್ಸ್ ಆದವ್ರನ್ನ ಮತ್ತು BCom ಆದವ್ರಿಗೆ, ಹಂಗೆ ITI ಡಿಪ್ಲೊಮಾ ಆದವ್ರನ್ನ ತೊಗೋಕತ್ತಾರ. ಮತ್ತು ಇನ್ನೊಂದು ಕಂಪನಿ ಒಳಗೆ ITI ಮತ್ತು ಡಿಪ್ಲೊಮಾ ಅಷ್ಟೇ ಮಾಡಿದವ್ರಿಗೆ ತೊಗೋಕತ್ತಾರ ನೋಡ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮೊನ್ನೆ ಹುಬ್ಬಳ್ಳಿದ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಅಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟಿ ಮಂದಿ ಹೊಂಟಿದ್ದಾರೆ. ಇನ್ನೊಂದು ನಾನು 100% ಅಲ್ಲಿದ್ದು ಅಪ್ಡೇಟ್ ಮಾಹಿತಿ ಕೊಡಬೇಕು. ಏನಪ್ಪ ಅಂತಂದ್ರೆ ಇನ್ಫಾರ್ಮೇಷನ್ ಇಂಟರ್ವ್ಯೂಗೆ ಹೋದವ್ರಿಗೆಲ್ಲರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಲಿಮಿಟೆಡ್ ವೇಕೆನ್ಸಿ ತೊಗೊಂಡಾರ ಅವ್ರು. ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟಿಗೂ ಕೆಲ್ಸಕ್ಕೆ ತೊಗೊಂಡಾರ. ಮತ್ತು ಹೆಚ್ಚಿಗೆ ಅದವ್ರದ್ದು ರೆಸ್ಯೂಮ್ನ ಇಸ್ಕೊಂಡಾರ ಮತ್ತು ರೆಫರ್ ಮಾಡಿದ್ದಾರೆ. ಬೆಂಗಳೂರು ಹೋಗ್ತೀರೇನ, ಮೈಸೂರಿಗೆ ಹೋಗ್ತೀರೇನಂತ. ಇಂಟ್ರೆಸ್ಟ್ ಇದ್ದವ್ರು ಹೋಗ್ರಿ. ಮತ್ತು ರೂಮ್ ಫುಡ್ ರೆಫರ್ ಮಾಡ್ತಾರೆ ಅವ್ರು. ಅದೇನಾದರೂ ಸಫಿಸೆಂಟ್ ಆತಂದ್ರೆ ಹೋಗ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಹುಬ್ಬಳ್ಳಿ ಒಳಗಿರೋ DMart ಇನ್ನು 100% ಆಗಿ ಸ್ಟಾರ್ಟ್ ಆಗಿಲ್ಲ. 50% ಸ್ಟಾರ್ಟ್ ಆಗೈತಿ, 100% ಸ್ಟಾರ್ಟ್ ಆಗಿಲ್ಲ. 100% ಸ್ಟಾರ್ಟ್ ಆದರೆ ಇನ್ನೂ ವೇಕೆನ್ಸಿ ಇದೆ. ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ನಾನು ಅಫಿಸಿಯಲ್ ಆಗಿ ಪೋಸ್ಟರ್ ಬಿಡುಗಡೆ ಮಾಡಿದ್ರೆ ಮೊನ್ನೆ, ಅದ್ರ ಬಗ್ಗೆ ನಾ ವಿಡಿಯೋ ಮಾಡಿದ್ದೆ. ಮತ್ತು ಹೋಗಿ ಜಾಯ್ನ್ ಅದಾರ. ಮತ್ತು ಹಂಗೆ ನನಗೆ DM ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಒಳಗೆ, ರಿಪ್ಲೈನೂ ಮಾಡಿದ್ದಾರೆ. DMart ಒಳಗೆ ಜಾಯ್ನ್ ಆದೆ ಅಂತ ಕೇಸ. ಪ್ರೈವೇಟ್ ಕಂಪನಿಗಳ ಉದ್ಯೋಗ ಮಾಹಿತಿ ಇನ್ಫಾರ್ಮೇಷನ್ ಸಿಕ್ಕರೆ ಸಾಕಂತ ಕೆಲಸ ಮಾರ್ಕೆಟ್ನಾಗ ಅಂದ್ರೆ ಸಮಾಜದೊಳಗೆ ಭಾಳ ಮಂದಿ ಕಾಯತ್ತಾರ ಯೂತ್ಸ್. ಅದ್ರ ಸಂಬಂಧ ಇಂಥ ಕಂಟೆಂಟ್ ತೊಗೊಂಬರ್ತಿರ್ತೀನಿ. ಆಲ್ ಓವರ್ ಕರ್ನಾಟಕ ತೊಗೊಂಬರ್ತೀನಿ. ಸದ್ಯ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಹುಬ್ಬಳ್ಳಿ ಒಳಗೆ ಅಂದ್ರೆ ನಮ್ಮ ಡಿಸ್ಟಿಕ್ ಒಳಗೆ ಎಲ್ಲೇ ಯಾವೆಲ್ಲ ಕಂಪನಿ ಹೈರಿಂಗ್ ಮಾಡತ್ತಾವಲ್ಲ, ಸಣ್ಣ ಪುಟ್ಟ ಆಗಲಿ ದೊಡ್ಡ ಕಂಪನಿ ಆಗಲಿ, ಅವೆಲ್ಲ ಕಂಪನಿ ಒಳಗೆ ಹೈರಿಂಗ್ ಆಗತ್ತಲ್ಲ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಕತ್ತೆ. ನಾನು ಆದಷ್ಟು ಈ ಕಡೆನೇ ಫೋಕಸ್ ಮಾಡತ್ತೀನಿ. ಅದ್ರ ಸಂಬಂಧ ನಮ್ಮ ಧಾರವಾಡ ಭಾಷೆ ಒಳಗೆ ಮಾತಾಡಕತ್ತೀನಿ, ನಿಮಗೆ ಹೆಲ್ಪ್ ಆಗಲಿ ಅಂತ ಈಗ ಸರ್. ಮತ್ತು ಇವತ್ತಿನ ಉದ್ಯೋಗಾವಕಾಶ ಬಂದ್ಬಿಟ್ಟು ಏನಪ್ಪ ಅಂತಂತಂದ್ರೆ 50 ವೇಕೆನ್ಸಿ ಅದಾವ. ಎನಿ ಎಜುಕೇಷನ್, ನಿಮ್ದು ಏನೋ ಎಜುಕೇಷನ್ ಆದರೂ ಆ ಎಜುಕೇಷನ್ ಮೇಲೆ ಇಂಟರ್ವ್ಯೂ ಮಾಡ್ಕೊಂಡು ಕೆಲಸ ಕೊಡಕತ್ತಾರ. ಇದು ಎಲ್ಲಿಪ್ಪ ಅಂತಂದ್ರೆ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡ ನೀರಿನ ಟ್ಯಾಂಕಿ ಪಿಟ್ಗಾಡ್ ಕಂಪನಿ ಒಳಗೆ ಹೈರಿಂಗ್ ನಡೆದೈತಿ. ಸ್ಯಾಲ್ರಿ ಬಂದ್ಬಿಟ್ಟು 16,500 ರೂಪಾಯಿ ಇರ್ತೈತಿ. ಹಂಗೆ ESI PF ಇರ್ತೈತಿ, OT ಫೆಸಿಲಿಟಿನೂ ಇರ್ತೈತಿ. ಇದೊಂದು ಕಂಪನಿ ಒಳಗೆ ಇನ್ಫಾರ್ಮೇಷನ್ ಏನು ಬಿಟ್ಟಾರ, ಹೈರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಏನು ಬಿಟ್ಟಾರ
ಅದನ್ನು ಇವತ್ತಿನ ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡ್ರಿ, ಸುವರ್ಣ ಅವಕಾಶ ಐತಿ, ಮಿಸ್ ಮಾಡ್ಕೊಳ್ಬೇಡಿ. ಯಾಕಪ್ಪ ಅಂತಂತಂದ್ರೆ ಉದ್ಯೋಗ ಅವಕಾಶಗಳನ್ನು ಅದರ ಮಾಹಿತಿ ಕೊಡುವುದು ಭಾಳ ಕಡಿಮೆ ಆಗಿದ್ದಾರೆ. ಹಂಗೆ ಅವ್ರಿಗೆ ಪರಿಚಯ ಇರ್ತಾರಲ್ಲ ಅವ್ರಿಗೆ ರೆಫರ್ ಮಾಡಿಬಿಡ್ತಾರೆ ಆ ಕೆಲಸಕ್ಕೆ. ಇಲ್ಲಿ ಹಂಗೆ ಆಗೋದಿಲ್ಲ. 50 ವೇಕೆನ್ಸಿ ಖಾಲಿ ಅದಾವ. ಅವು ಬೆಸ್ಟ್ ವೇಕೆನ್ಸಿ. ಏನಪ್ಪ ಅಂತಂತಂದ್ರೆ ಅದ್ರೊಳಗೆ ಹೆಚ್ಚಿಗೆ ಡಾಟಾ ಎಂಟ್ರಿ ಮಾಡಿದವ್ರನ್ನ ತಗೋಕತ್ತಾರ. ನಿಮ್ದೇನಾದರೂ ಕಂಪ್ಯೂಟರ್ ಮುಗಿದಿತ್ತಪ್ಪ, ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ಬರ್ರಿ ಪಿಟ್ಗಾಡ್ ಕಂಪನಿಗೆ. ಇದು ಕಂಪನಿ ಇದೆ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಹುಬ್ಬಳ್ಳಿ. ಈ ಥರ್ಡ್ ಪಾರ್ಟಿ ಪೆರೂಲ್ ಹೆಂಗಾಕೈತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಬೇಸ್ ವತಿಯಿಂದ ಅಲ್ಲೇ ಕೆಲಸಕ್ಕೆ ತಗೋತಾರೆ. ಹಂಗೆ ಕಾಂಟ್ಯಾಕ್ಟ್ ಬೇಸ್ ಒಳಗೆ HR ಡಿಪಾರ್ಟ್ಮೆಂಟ್ ಪೂರ ಕೆಲಸ ಮಾಡ್ತೈತಿ. ಮತ್ತು ಶ್ರೀಧರ್ ಸರ್, ಶಿವನಗೌಡ್ರ ಸರ್, ಮತ್ತು ಕಿರಣ್ ಸರ್, ಮತ್ತು ವಿಶ್ವ ಅವರೆಲ್ಲ ಹೈರಿಂಗ್ ಮಾಡ್ಕೋಕತ್ತಾರ. ಹೈರಿಂಗ್ ಡಿಪಾರ್ಟ್ಮೆಂಟ್ ಪೂರ ಓಪನ್ ಐತಿ. ಈಗ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಇದೊಂದು ಅವ್ರದ್ದು ಕಂಪ್ನಿ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತೇನೆ, ನೀವು ಬಂದು ಜಾಯಿನ್ ಆಗ್ಬೋದು ನೋಡ್ರಿ. ಡಾಟಾ ಎಂಟ್ರಿ ಮಾಡೋರು ಭಾಳ ಮಂದಿ ಬೇಕಾಗಿದ್ದಾರೆ. ಹಂಗೆ ಇದೆಲ್ಲ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತಂತಂದ್ರೆ SSLC PUC ಎನಿ ಡಿಗ್ರಿ ಆದ್ರೂ ನಡಿತೈತೆ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ITI ಡಿಪ್ಲೊಮಾ ಆದವ್ರನ್ನ ಫಸ್ಟ್ ಪಿಕ್ ಮಾಡ್ತಾರೆ, ಅಂದ್ರೆ ಫಸ್ಟ್ ತೊಗೋತಾರೆ. ಯಾಕಂತಂದ್ರೆ ಮಷಿನರಿ ಕಂಪನಿ ಆಗಿರೋದ್ರಿಂದ ನಿಮಗೆ ಇಲ್ಲೇ ಕೆಲಸ ಕೊಡ್ತಾರೆ ನೋಡ್ರಿ. ಕ್ವಾಲಿಫಿಕೇಷನ್ ಬಗ್ಗೆ 100% ಮೂಡ್ತಾ ಅನ್ಕೊತೀನಿ. ಇನ್ನು ಏಜ್ ಬಗ್ಗೆ ಮಾತಾಡೋದು ಏನಪ್ಪ ಅಂತಂದ್ರೆ ಏಜ್ 18ರಿಂದ 35 ಏಜ್ವರೆಗೂ ಇರ್ಬೇಕು ನೋಡ್ರಿ. ಏಜ್ ಬಗ್ಗೆ ಕ್ಲಾರಿಟಿ ಇರಲಿ. 35 ಏಜ್ ಒಳಗಿನವ್ರನ್ನ ಅಷ್ಟೇ ತೊಗೋತಾರೆ ನೋಡ್ರಿ. ಕಮ್ಸೆ ಕಮ್ 1.5 ವರ್ಷ ಆಗಕ್ಕೆ ಬಂತ ಈ ಕಂಪನಿ ಒಳಗೆ. ಅಂದ್ರೆ ಥರ್ಡ್ ಪಾರ್ಟಿ ಪೆರೋಲ್ ಒಳಗೆ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಇದು ಈ ಕಾಂಟ್ಯಾಕ್ಟಲ್ಲಿ ಪಿಟ್ಗಾಡ್ ಫಿಲ್ಟರ್ಸ್ ಕಂಪನಿ ಒಳಗೆ ಕಮ್ಸೆ ಕಮ್ 1.5 ವರ್ಷ ಆಯ್ತು ನಾನು ಮಾಡಕತ್ತ. ಸ್ಯಾಲ್ರಿ ಏನೋ ಚೆನ್ನಾಗಿ ಬರ್ತೈತಿ. ಮತ್ತು ಒಳ್ಳೆ 26 ಹಾಜರಿಗೆ 16,520 ರೂಪಾಯಿ ಸ್ಯಾಲ್ರಿ ಬರ್ತೈತಿ. ESI PF ಇರ್ತೈತಿ. ಹಂಗೆ OT ಏನಾದರೂ ಮಾಡಿದ್ದ ಕರೆ ಆದಂದ್ರೆ ನಿಮಗೆ ಚಲೋ ಸ್ಯಾಲ್ರಿ ಇರ್ತೈತಿ. ಹಂಗೆ ITI ಡಿಪ್ಲೊಮಾ ಮಾಡಿದವರಿಗೆ ಪ್ರಿಪ್ರೇಷನ್ ಚಲೋ ಇರ್ತೈತಿ. ಸ್ಯಾಲ್ರಿ ಬಗ್ಗೆ ಕ್ಲಿಯರಿಟಿ ಕೊಟ್ಟೆ ನಾನು. ESI ಇರ್ತೈತಿ, PF ಇರ್ತೈತಿ. ಹಂಗೆ ಒಂದು ಟೈಮ್ ಫುಡ್ ಇರ್ತೈತಿ ಮತ್ತು ಟೀ ಕೊಡ್ತಾರೆ. ನಾವು ಅಲ್ಲೇ ಕೆಲಸ ಮಾಡೋದು ಇದ್ದಿದ್ದು ಹೇಳಬೇಕಪ್ಪ ಅಂತಂತಂದ್ರೆ ನೀವು ನಮ್ಮನ್ನು ಪಿಟ್ಗಾಡ್ ಕಂಪ್ನಿ ಒಳಗೆ ನೋಡ್ಬೋದು. ಭಾಳ ಮಂದಿ ಕೆಲಸ ಇಲ್ಲ ಅನ್ಕೊಂತನ ಸುಮ್ಮನೆ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಳಂಗೆ ಪ್ರಯತ್ನ ಪಡ್ಲಂಗನ ಇದ್ದು ಬಿಡ್ತಾರೆ. ಮತ್ತು ನಾವು ಉದ್ಯೋಗ ಮಾಹಿತಿ ಕೊಡ್ತೇವಪ್ಪ ಅಂತಂತಂದ್ರೆ ನಿಮ್ಗೆ ಹೆಲ್ಪ್ ಆಕೈತೆ ಅಂತಂತಂದ್ರೆ ಇನ್ನೂ ಚಲೋ ಆಕೈತಿ. ಯಾಕಪ್ಪ ಅಂತಂತಂದ್ರೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡ್ತಿರಲ್ಲ ಅವರಿಗೆ, ಯಾಕಂದ್ರೆ ಅವ್ರಿಗಿನ ಕೆಲಸ ನೀಡಿರ್ತೈತಿ. ಅದರ ಸಂಬಂಧ ಮಾಹಿತಿ ಪೂರ ನೋಡ್ತಾರೆ. ವಿದ್ಯಾರ್ಹತೆ ಮತ್ತು ಏಜ್ ಲಿಮಿಟ್, ಎಜುಕೇಷನ್ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳಿದೆ. ಅದರ ತಕ್ಕಂಗೆ ನೀವು ಫಾಲೋ ಅಪ್ ಮಾಡಿದ್ರಿಪ್ಪ ಅಂತಂತಂದ್ರೆ ನೀವು ಇದೊಂದು ಕಂಪನಿಗೆ ಕೆಲಸ ಮಾಡ್ಬೋದು. 8 ತಾಸು ಕೆಲಸ ಇರ್ತೈತಿ. ಏನು ಜಾಸ್ತಿ ಏನು ಕೆಲಸ ಇರೋದಿಲ್ಲ. ಆರಾಮ್ ಕೆಲಸ ಮಾಡ್ಬೋದು 8 ತಾಸು. ಇನ್ನೇನಪ್ಪ ಅಂತಂತಂದ್ರೆ ಯಾವುದೇ ರೀತಿ ಕ್ಯಾಪಸಿಲಿಟಿ ಇಲ್ಲ, ಅವರು ಮುಂದೆ ಮಾಡೋದಿಲ್ಲ. ಯಾಕಪ್ಪ ಅಂತಂತಂದ್ರೆ ಈಜಿ ಇಲ್ಲೇ ಇದೆ ಕಂಪನಿ. ಹಂಗೆ ಸುತ್ತಮುತ್ತ ರೂಮ್ ಮಾಡಿಕೊಂಡು ಭಾಳ ದೂರಿಂದ ಕಂಪನಿಗೆ ಜಾಯ್ನೂ ಆಗಿದ್ದಾರೆ. ಮತ್ತು ನನ್ನ ವಿಡಿಯೋ ನೋಡಿಕೊಂಡು ಭಾಳ ಮಂದಿ ಆ ಕಂಪನಿಗೆ ಜಾಯ್ನ್ ಆಗಿದ್ನೂ ಅದಾರ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಯಾಕಪ್ಪ ಅಂತಂತಂದ್ರೆ ನಾನು ದುಡಿಯೋ ಕಂಪನಿನ ಅದ. ಇನ್ನು ಬೆಸ್ಟ್ ವಿಶೇಷ ಏನಪ್ಪ ಅಂತಂತಂದ್ರೆ ಏನೇ ಎಜುಕೇಷನ್ ಆದರೂ ಬರ್ರಿ, ಪಾಸ್ ಫೇಲ ಏನಾದರೂ ಬರ್ರಿ. ಯಾಕಂತಂದ್ರೆ ಅಲ್ಲಿ ಹೇಳಿ ಕಳಿಸ್ತಾರೆ. ನಿಮಗೆ ತೊಗೋದಿತ್ತಂದ್ರೆ ತೊಗೋತಾರೆ. ಇದಿಷ್ಟು ಮಾಹಿತಿ ಸಿಕ್ಕತ್ ಅನ್ಕೊತೀನಿ. ಈಗ ನೆಕ್ಸ್ಟ್ ಕಂಪನಿ ಅಪ್ಡೇಟ್ ಬಗ್ಗೆ ಹೋಗೋಣ ಬರ್ರಿ. ಕಾಂಟ್ಯಾಕ್ಟ್ ಅಂದ್ರೆ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್. ಇದೊಂದು ಆಫೀಸ್ ಹುಬ್ಬಳ್ಳಿ ಒಳಗೈತಿ. ಇದು ಮ್ಯಾನ್ ಪವರ್ ನಮ್ಮ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡ ನೀರಿನ ಟ್ಯಾಂಕಿ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ. ಪಿಟ್ಗಾಡ್ ಕಂಪನಿ, ಫ್ಲಿಪ್ಕಾರ್ಟ್ ಅಲ್ಲ ರೀ, ಪಿಟ್ಗಾಡ್ ಕಂಪನಿ ಒಳಗೆ ಹೈರಿಂಗ್ ನಡೆಯತೈತಿ. ಯಾರಾದರೂ ಇಲ್ಲಿ ಏನೋ ಅಡ್ರೆಸ್ ಕೇಳಿದರೆ ಹೇಳೇ ಬಿಡ್ತಾರೆ. ನೀವು ಇದೊಂದು ಲೊಕೇಶನ್ನ ಪಕ್ಕ ನೋಡಿರಿ. ಲೊಕೇಶನ್ ಎಲ್ಲಿ ಅಂತ ಹೇಳಂತೆ ಕಾಮೆಂಟ್ ಭಾಳ ಮಂದಿ ಮಾಡ್ತಿರ್ತೀರಿ. ಇದನ್ನು ಕ್ಲಿಯರಿಟಿ ಆಗಿ ನಾನು ವಿಡಿಯೋ ಲಾಸ್ಟಿಗೆ ಹೇಳೀನಿ. ಇದನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ರಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಕಂಪನಿ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಬಿಡ್ತೀನಿ. ಅವ್ರಿಗೆ ಕಾಲ್ ಮಾಡ್ಕೊಂಡು ಇಂಟರ್ವ್ಯೂಗೆ ಬರ್ರಿ. ಡಾಟಾ ಎಂಟ್ರಿ ITI ಡಿಪ್ಲೊಮಾದವ್ರನ್ನ ಫಸ್ಟ್ ತೊಗೋತಾರೆ. ಆಮೇಲೆ 10th ಪಾಸ್ ಫೇಲ್ ಮತ್ತು ಒಳ್ಳೆ PUC ಎನಿ ಡಿಗ್ರಿ ಆದವ್ರನ್ನ ತೊಗೋತಾರೆ. ಮಿಸ್ ಮಾಡೋದಿಲ್ಲ. ರೆಸ್ಯೂಮ್ ಬೇಕು. ಡಾಕ್ಯುಮೆಂಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಒಳ್ಳೆ ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟ್ ಏನಾದ್ರೂ ತೊಗೊಂಬರ್ರಿ. ಮತ್ತು ಫೋಟೋ ಅಂತೂ 100% ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಅಂತೂ ಬೇಕು ನೋಡ್ರಿ.
ಮತ್ತು ಲೇಸರ್ ಮಷಿನ್ ಆಪ್ರೇಟರ್ ಹಂಗೆ ವೆಲ್ಡರ್ ಬೇಕಾಗಿದ್ದಾರೆ. ಈ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಸಿಕ್ಕಾಪಟ್ಟಿ ಮಂದಿ ವೆಂಡರ್ಸ್ಗಳು ಅದ ರೀ. ವೆಂಡರ್ಸ್ ಅಂತಂದ್ರೆ ಕಾಂಟ್ಯಾಕ್ಟರ್ಸ್ ಅಂದ್ರೆ ಸಣ್ಣ ಸಣ್ಣ ಕಾಂಟ್ಯಾಕ್ಟ್ ಇರ್ತಾವೆ, ಅವಕ್ಕೆ ಎಂಪ್ಲಾಯ್ಗಳ್ನ ಗೊತ್ತಿದ್ದವ್ರನ್ನ ಹೋಗಿ ಜಾಯಿನ್ ಮಾಡ್ಸ್ಕೊತಾರೆ. ಇವಾಗ ಅಂಥದ್ರೊಳಗನ ಸಣ್ಣ ಪುಟ್ಟ ಕಂಪನಿ ಒಳಗೆ ಕೆಲಸಕ್ಕೆ ಹಾಕೋರನ್ನ ಇವಾಗ ಒಬ್ಬರು ವೆಂಡರು ಭಾಳಷ್ಟು ಮಂದಿ ವೇಕೆನ್ಸಿ ಬೇಕಾಗಿದ್ದಾವಂತ ಅವ್ರ ಬಗ್ಗೆ ಮಾತಾಡಕ್ಕೆ ಬಂದೀನಿ. SSLC PUC ಎನಿ ಡಿಗ್ರಿ ಮತ್ತು ಒಳ್ಳೆ ITI ಡಿಪ್ಲೊಮಾ, ಇವರಿಗೂ ITI ಡಿಪ್ಲೊಮಾ ಫಸ್ಟ್ ಬೇಕಾ. ಮತ್ತು ನಿಮ್ದೇನಾದರೂ BE ಆಗಿತ್ತಂದ್ರೂ ನಡೀತದ, ಅವ್ರನ್ನ ಕೇಳ್ಕೊರಿ. ಯಾಕಪ್ಪ ಅಂತಂದ್ರೆ ಒಂದೇ ಕಂಪ್ನಿಗೆ ಹೈರಿಂಗ್ ಅಂತೂ ಮಾಡೋದಿಲ್ಲ. ಕಂಪ್ನಿ ಥ್ರೂ ಏನಾದರೂ ಅಪ್ಡೇಟ್ ಬಂತಂದ್ರೆ ಅವ್ರು ಹೇಳ್ತಾರೆ ಕಂಪ್ನಿ ಥ್ರೂ ಅದಾವಂತ. ಅಲ್ಲಿವರೆಗೂ ಅವ್ರ ಕಾಂಟ್ಯಾಕ್ಟ್ ಒಳಗನೆ ಕೆಲಸ ಮಾಡ್ಬೇಕು ನೀವು. ಮತ್ತು ಊಟದ ವ್ಯವಸ್ಥೆ ಇರ್ತೈತಿ, ಟೀ ಮತ್ತು ಸ್ನ್ಯಾಕ್ಸ್ ಅದ್ರದ್ದು ವ್ಯವಸ್ಥೆ ಇರ್ತೈತಿ. ಅಂಥ ಕಂಪ್ನಿನೂ ಅವ್ರು ಹಚ್ಕೊಡ್ತಾರೆ. ನಾಗರಾಜನ ಅಂತ ಕೆಲಸ ನಮ್ಮ ಊರವ್ರ ಅವರು ಹೈರಿಂಗ್ ಮಾಡಕತ್ತಾರ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ, ನೀವೇನಾದರೂ ITI ವೆಲ್ಡಿಂಗ್ ಮಾಡಿದ್ರಿ, ವೆಲ್ಡರ್ಸ್ ಇದ್ರಿಪ್ಪ ಅಂತಂದ್ರೆ, ಮತ್ತು ಲೇಸರ್ ಮಷಿನ್ ಆಪ್ರೇಟಿಂಗ್ ಮಾಡಿದ್ರಿ, ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ನಾವು ನಾಗರಾಜನ ಕಾಲ್ ಮಾಡಿರಿ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಅವರು ಕೆಲಸಗಾರನ ಭಾಳ ಮಂದಿ ಹುಡುಕ್ಯಾಡಕತ್ತಾರ. ನಮಗೆ ಕನೆಕ್ಟ್ ಆಗಿದ್ರೆ ಅದ್ರ ಸಂಬಂಧ ಇದೊಂದು ವಿಡಿಯೋ ಮಾಡಿ ಕೊಡಾತೀನಿ ಅವ್ರಿಗೆ. ನಿಮ್ಮ ಕಡೆಯಿಂದ ಏನಪ್ಪ ಅಂತಂದ್ರೆ, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ನು ನಾಗರಾಜನ ಕಾಲ್ ಮಾಡಿ ಇಂಟರ್ವ್ಯೂ ಸೆಟ್ ಮಾಡ್ಕೊರಿ. ಆದಷ್ಟು ಖಾಲಿ ಇರಬೇಡ್ರಿ, ಕೆಲಸ ಮಾಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಧನ್ಯವಾದಗಳು. ಬಾಯ್.